ನೋಡಿ, ತರಕಾರಿ ಸಾಂಬಾರಿಗೆ ಖಾರ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅರಶಿನ ಪುಡಿ, ಟೊಮೊಟೊ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, 1-3 ಹುರ್ಗಡ್ಲೆ ಹಾಕಿದ್ದೀನಿ. ಮತ್ತು ಹುರ್ಕೊಂಡಿದ್ದೀನಿ. ಖಾರ ತೋರಿಸ್ತೀನಿ ಏನೇನು ಅಂತ. ನನ್ನ ತರಕಾರಿ ಯಾವಾಗಲೂ ಹಿಂಗೆ ಹುರ್ಕೊಳ್ಳೋ, ಸಾಂಬಾರು ಪುಡಿ ಮಾಡಿಡಲ್ಲ. ನೋಡಿ, ಹುರ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಧನಿಯಾ, ಕಡಲೆಬೇಳೆ 1 ಸ್ಪೂನು, ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 4 ಕರಿಬೇವಿನ ಎಲೆ, 4 ಕಾಳು ಮೆಣಸು, ಇಷ್ಟನ್ನು ಲೈಟಾಗಿ ಹುರ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಬರೋ ಥರ ಹುರ್ಕೊಂಡಿದ್ದೀನಿ. ಇದನ್ನು ಈ ಮಸಾಲೆ ಜೊತೆ ಹಾಕ್ಬಿಟ್ಟು ರುಬ್ತೀನಿ. ನೋಡಿ, ತರಕಾರಿ ಬೇಯಿಸಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿ, ಆಲೂಗೆಡ್ಡೆ, ಕಾಳು, ಬೀನ್ಸು, ಚೌಳಿಕಾಯಿ, ಹಬ್ಬಕ್ಕೆ ಅಂತ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಹಾಕಿ ಈ ಸಾಂಬಾರಿಗೆ ಖಾರ ರುಬ್ಕೊಬಂದು ಹಾಕ್ತೀನಿ. ಕುಕ್ಕರಲ್ಲಿ ಬೇಯಿಸಿ 3 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಖಾರ ರೆಡಿಯಾಗಿದೆ. ಮತ್ತು ಕಿಚಡಿಗೆ ಮಾಡ್ತಾಯಿದ್ದೀನಿ ಸಾಂಬಾರು ಇದೆಯಲ್ಲ, ಗಟ್ಟಿ ಸಾಂಬಾರು ಮಾಡ್ತೀನಿ. ನೋಡಿ, ಸಾಂಬಾರು ಆಗ್ತಾಯಿದೆ. ಇದಕ್ಕೆ ಅರ್ಧ ಭಾಗ ತೆಂಗಿನಕಾಯಿ ಹಾಕಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನಾನೆಲ್ಲ ಅಂದಾಜಲ್ಲಿ ಹಾಕೋದು, ಕೈಯಲ್ಲಿ ಯಾವುದು ಸ್ಪೂನ್ ಅಳತೆಲಿ ಹಾಕಲ್ಲ. ಉಪ್ಪಾಗಿ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ಕುದ್ಮೇಲೆ ಒಂದು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಗ್ಗರಣೆ ಹಾಕಿದ್ರೆ ಆಯಿತು. ಆದರೆ ನಾನು ಮಾಡೋದು ಇದೇ ರೀತಿ ಸಾಂಬಾರು. ಬೇಳೆ ಹಾಕಿದ್ದೀನಿ. ಇದಕ್ಕೆ ಬೇಳೆ, ಇದು ಸುಲಿಯಕಾಳು ಹಾಕಿದ್ದೀನಿ. ಸಖತ್ತಾಗಿರುತ್ತೆ ಸಾಂಬಾರು. ಯಾಕೆಂದರೆ ನಾವು ಮನೇಲೇ ಮೆಣಸಿನ್ಕಾಯಿ, ಧನಿಯಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಜೀರಿಗೆ ಎಲ್ಲ ಹುರಿದು ಮಾಡೋದ್ರಿಂದ ಸಾಂಬಾರು ಪುಡಿ ಎಲ್ಲ ಹಳೇದಾಗಿರುತ್ತೆ. ಅದರ ಟೇಸ್ಟೇ ಬೇರೆ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಸಾಂಬಾರು ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಗ್ಗರಣೆ ಹಾಕಿದ್ದೀನಿ. ಹಾಕ್ತೇನೆ ಸಾಂಬಾರು ಅಷ್ಟೇ. ಸಾಂಬಾರು ಆಯಿತು. ತಟ್ಟೆಗೆ ಹಾಕೋದೆಲ್ಲ ತೋರ್ಸೋಕ್ಕಾಗಲ್ಲ, ದೇವ್ರಿಗೆ ಇಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸಾಂಬಾರು ಹೆಂಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. ನೋಡಿ, 3 ಅಡುಗೆನೂ ರೆಡಿ ಇದೆ. ಸಾಂಬಾರು ಕುದೀತಾ ಇದೆ, ಕಿಚಡಿ ಆಗಿದೆ, ಕಾಯಿ ಹಾಲು ಆಗಿದೆ. ಇದು ಹಬ್ಬದ ಅಡುಗೆ. ಹಿರಿಯರನ್ನ ಎಲ್ಲ ಹಬ್ಬದಲ್ಲೂ ಪೂಜೆ ಮಾಡ್ತೀವಿ. ಇವರಿಗೂ ಎಡೆ ಕೊಡ್ತೀವಿ. ಇದು ನೋಡಿ, ನಮ್ಮ ದೇವಿರಮ್ಮಂಗೆ ಆರತಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ದೇವಿರಮ್ಮ ದೇವಸ್ಥಾನದಲ್ಲಿ ಇದು ಬೆಟ್ಟ ಹತ್ತುತ್ತಾರೆ ಎಲ್ಲ. ದೇವರಿಗೆ ದೀಪ ಆಗೋ ಹೊತ್ತಿಗೆ ನಾವಿಲ್ಲಿ ನಿಂತ್ಕೊಂಡು ಆ ದೇವ್ರ ಹೆಸರು ಹೇಳಿ ಆರತಿ ಮಾಡ್ತೀವಿ. ಬೆಲ್ಲ, ತುಪ್ಪ, ಬತ್ತಿ ಹಾಕಿಟ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮನೇಲಿ ನರಕ ಚತುರ್ದಶಿಗೆ ಮಾಡೋ ಸ್ಪೆಷಲ್. ಇದ್ರ ಜೊತೆಗೆ ತುಪ್ಪ.